ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಾಗು ಮಂಜು ವ್ಲಾಗ್ಸ್ ಫ್ರೆಂಡ್ಸ್. ಇವತ್ತು ಚಿಕನ್ ಫ್ರೈ ಮಾಡುವಂಥ ವಿಡಿಯೋ. ಬನ್ನಿ ನೋಡೋಣ ಚಿಕನ್ ಫ್ರೈಗೆ ಏನೆಲ್ಲ ಬೇಕು ಅಂತ ಸಾಮಗ್ರಿಗಳು ನೋಡೋಣ ಬನ್ನಿ. ನಮ್ಮ ಹಳ್ಳಿಗಳ ಕಡೆ ಹಿಂಗೆ ಫ್ರೈ ಮಾಡ್ಕೊಳ್ಳೋದು. ನೀವು ಮಾಡಿಕೊಂಡು ಮನೇಲಿ ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಸುಲ್ಕೊಂಡಿರಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾಟಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಆಮ್ಯಾಕ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ನೋಡ್ಬೋದು, ಗರಂ ಮಸಾಲ, ಮಸಾಲೆ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಪಕ್ಕೆ ತಿಕ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲ ಚಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಚಂದಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಚಿಕನ್ ತೊಳೆದಿಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಹಾಕ್ಕೊಂಡು ಚಂದಾಗಿ ಫ್ರೈ ಮಾಡ್ಕೊಬೇಕು. 1.5 kg ಚಿಕನ್ನು ಇದು. ನೋಡ್ರಿ, ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆಂದಾಗಿರ್ತದೆ, ಬೋಲೆ ಚೆಂದಾಗಿರ್ತದೆ. ಇದು ಮುದ್ದೆ ಜೊತೆಗೆ ತಿನ್ಬೋದು, ಚಪಾತಿ ದೋಸೆ ಇದ್ದರೆ ತಿನ್ಬೋದು. ನಾನು ತಿಳಿ ಸಾರು ಏನು ಇಕ್ಕಿಲ್ಲ, ಎಲ್ಲ ಫುಲ್ಲು ಡ್ರೈ ಮಾಡಿಸ್ಬಿಟ್ಟಿದ್ದೀನಿ. ಹುಡುಗರಿಗೆ ಹಿಂಗೆ ಮಾಡಿದ್ರೇ ಇಷ್ಟ, ಇಲ್ಲಾಂದರೆ ಸಾಂಬಾರು ಥರ ಇರ್ತದೆ ಅಂತಾರೆ. ಗೊಜ್ಜಾಗಿ ಮಾಡಲ್ಲ, ಫುಲ್ಲು ಡ್ರೈ ಮಾಡಿಸಿದ್ದೀನಿ, ಪೇಪರ್ ಡ್ರೈ ಥರ. ನೋಡ್ರಿ, ಒಂದು 20 ನಿಮಿಷ 30 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಗ ಚೆಂದಾಗಿ ಒಂದು ಕಲಿಸ್ಕೊಳ್ಳೋಣ. ಚೆಂದಾಗಿ ಅದರೊಳಗೆ ಎಲ್ಲ ಹಾಕಿ ಕಲಿಸ್ಕೊಬಿಡ್ಬೇಕು. ನೀಟಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋ ಗಂಟ ಚೆನ್ನಾಗಿ ಬೇಯಬೇಕು. ಚಿಕನ್ಗೆ ಚೆನ್ನಾಗಿ ಕುದಿಬೇಕು. ಅಂದ ಗಂಟ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಅಂಟಿಬಿಡ್ತದೆ. ಅವಾಗ ಕಲಿಸ್ಕೊತಾ ಇರಬೇಕು ಸ್ಪೂನಾಗ. ಇದಕ್ಕೆ ಮಸಾಲೆ ಎಲ್ಲ ಚೆಂದಾಗಿ ಹಿಡಿಬೇಕಲ್ಲ. ಇದು ಖಾರ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀನಿ. ಅದೆಲ್ಲ ಚೆಂದಾಗಿ ಫ್ರೈ ಹಿಡಿಬೇಕು. ಆವಾಗೇ ಬೊಲೆ ಟೇಸ್ಟ್ ಇರೋದು. 1 ಪೀಸ್ ತಿನ್ನೋರು 2 ಪೀಸ್ 3 ಪೀಸ್ ತಿಂತಾರೆ. 1 ಸೆಕೆಂಡಾಗಿ ಖಾಲಿ ಆಗೋಗ್ಬಿಡ್ತದೆ ಫ್ರೈ. ಒಂದು ಸುತ್ತ ಬರೋದಿಲ್ಲ, ಬೊಲೆ ಚೆಂದಾಗಿರ್ತದೆ. ನೀವು ಟ್ರೈ ಮಾಡ್ಕೊಂಡು ತಿಂದು ನೋಡ್ರಿ ಮನೆಯಾಗ. ಹಿಂಗೆ ಮಾಡ್ಕೊಂಡು ಈಜಿ ಪಟ್ಟಂತ ಆಗೋತದೆ. ಬೊಲೆ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನಾವು ಮನೆಯಾಗ. ಯಾವಾಗೋ ಚಿಕನ್ಗಳು ಮಟನ್ಗಳು ತರ್ತಾರೆ ಮನೆಯಾಗ. ಇವಾಗ ಅಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಿಡಿಬೇಕಲ್ಲ ಚೆಂದಾಗೆ. ಉಪ್ಪು ಹಾಕ್ಕೊಂಡು ಹಂಗೇ ಮಸಾಲೆಗಳೆಲ್ಲ ಹಾಕ್ಕೊಂಬಿಡ್ಬೇಕು. ಇವಾಗೇನೆ ಚೆಂದಾಗಿ ಮಸಾಲೆಗಳು ಹಿಡಿತವೆ. ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಅರಿಶಿನ ಪುಡಿ, ಆಮೇಲೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೋಡ್ರಿ, ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಬೇಕು. ನೋಡ್ರಿ, ಇವಾಗ ಕಲರ್ ಕಾಂಬಿನೇಷನ್ ಹೆಂಗೆ ಕಾಣಿಸ್ತದೆ ನೋಡ್ರಿ, ಚೆಂದಾಗದೆ. ಇದನ್ನು ಚೆಂದಾಗಿ ಡ್ರೈ ಆಗೋ ಪಟ್ಟಿಗೆ ಇನ್ನೂ ಸೂಪರಾಗಿರ್ತದೆ. ಮಸಾಲೆ ಹಾಕ್ಬಿಟ್ಟು ಚೆಂದಾಗಿ ಕಲಿಸ್ಕೊಳ್ಳೋಣ. ಇನ್ನೊಂದು 5 ನಿಮಿಷ. ಚಿಕನ್ ಬೇಯಿಲ್ಲ ಅಂತಂದರೆ 1 ಲೋಟ ನೀರು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಚೆಂದಾಗಿ ಕುದಿಸ್ಕೊಬೇಕು. ಚೆಂದಾಗಿ ಕುದಿಸ್ಕೊಂಡ್ರೆ ಅವಾಗ ಚೆಂದಾಗಿ ಅದಕ್ಕೆ ಬರ್ತದೆ.
ಆವಾಗ ಮುದ್ದೆ ಜೊತೆಗೆ ಇಲ್ಲ ಚಪಾತಿ ಜೊತೆಗೆ ಹಾಕ್ಯಂಡು ತಿಂತಾಯಿದ್ರೆ ಬೋಲೆ ಸಂದಾಗಿರ್ತದೆ.